ಯು ಸರ್. ಓಕೆ. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ವೈಕುಂಠ ಧ್ರುವಾಶ್ರೀ ಅಂತ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಇಲ್ಲೇ ಎಲ್ಲ ಬಂದಿದ್ದೀನಿ. ಮೊದಲನೇದಾಗಿ ಅರೇಂಜ್ಮೆಂಟು, ಡೆಕೋರೇಷನ್ನು, ಹೂವಿನ ಅಲಂಕಾರ ಜಾಸ್ತಿ ಅದ್ಭುತವಾಗಿದೆ. ಇದೆಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಪ್ರಕಾರ ದೇವ್ರುಗಳಿಗೆ ಎಲ್ಲದಕ್ಕೂ ಬಂದು ಅಲಂಕಾರ, ಹೂವಿನ ಅಲಂಕಾರ ಮತ್ತು ಊಟದ್ದು ವ್ಯವಸ್ಥೆ ಎಲ್ಲ ಅದ್ಭುತವಾಗಿ ಎಲ್ಲ ಚೆನ್ನಾಗೆಲ್ಲ ನಡೆದಿದೆ ಊಟದ್ದು. ಮತ್ತು ಈ ಅಲಂಕಾರ ಹೇಳಬೇಕು ಅಂತಂದರೆ ನಮಗೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಆಂಜನೇಯ ದೇವಸ್ಥಾನದಲ್ಲಾಗಲಿ, ವೆಂಕಟಾಚಲಪತಿ ಅಲ್ಲಿ ಒಳಗಡೆ ಆಗಲಿ, ಇಲ್ಲಿ ಮಹಾವಿಷ್ಣು ಈ ಕಡೆ ಆಗಲಿ, ಎಲ್ಲ ಇದರಲ್ಲೂ ಹೇಳಬೇಕು ಅಂತಂದರೆ ಅದ್ಭುತವಾಗಿದೆ. ಇದಕ್ಕೆ ನಮ್ಮ ಸುಹಾಸ್ ಅವರು ಈ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿ ಇದ್ದಾರೆ. ಲಾಸ್ಟ್ ಇಯರ್ಗನ್ನು ಈ ವರ್ಷ ಜಾಸ್ತಿ ಅದ್ಭುತವಾಗಿದೆ. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಒಂದು ಪೂಜೆ ಮಾಡಬೇಕು, ಇಷ್ಟು ಜನನ್ನ, ಒಂದು 35,000-40,000 ಜನನ್ನ ಒಂದು ಮೇಂಟೆನೆನ್ಸ್ ಮಾಡಬೇಕು ಅಂತಂದರೆ, ಒಂದು ಪೊಲೀಸ್ ಸಿಬ್ಬಂದಿಗಳಾಗಲಿ, ಇದು ಮೇಂಟೆನೆನ್ಸ್ ಮಾಡೋದಾಗಲಿ ಜಾಸ್ತಿ ಕಷ್ಟ ಇದೆ. ನಾವು ನೋಡೋವ್ರಿಗೆ ಏನಂದರೆ ನಾರ್ಮಲಾಗಿ ಬಂದರು, ನಾರ್ಮಲಾಗಿ ಹೋದರು ಅಂತ ಅನ್ಕೊತೀವಿ. ಅಂದರೆ ಅದು ಒಳಗಡೆ ಇದ್ದು ಕಷ್ಟಪಟ್ಟು ಇದೆಲ್ಲ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡಿದ್ದಕ್ಕೆ ಅವರು ಅಂದರೆ ನಮ್ಮ ಪರವಾಗಿ ಅವ್ರ ಟೀಮ್ಗೆ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಕೊತ್ತೂರು ಮಂಜಣ್ಣ ಅವರಿಗೆ, ಯಾಕಂತಂದರೆ ಲಾಸ್ಟ್ ಇಯರ್ ಎಲ್ಲ ವರ್ಷಗಳು ಅವರು ಬಂದು ಹೋಗ್ತಾಯಿದ್ರು. ಇವತ್ತು ಮಂಜಣ್ಣ ಬಂದ್ಬಿಟ್ಟು ಅವರು ಫ್ಯಾಮ್ಲಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಬರೋಕ್ಕಾಗಿಲ್ಲ. ನನ್ನ ಕಡೆಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಶಕ್ತಿ ಕೊಡಲಿ ನಮ್ಮ ಮಂಜಣ್ಣ ಅವರಿಗೆ, ಒಳ್ಳೆ ಸುಖ ಸಂತೋಷ ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬೆಳೀಬೇಕು ಅಂತ ಹೇಳಿ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ಕೊಂಡು ಮತ್ತೆ ಬಂದ್ಬಿಟ್ಟು ನಾನು ಹೇಳ್ಕೊತಾ ಇದ್ದೀನಿ ಮಂಜಣ್ಣ ಅವರಿಗೆ. ಮತ್ತೆ ಬಂದ್ಬಿಟ್ಟು ಇದೇ ಆಂಜನೇಯ ದೇವಸ್ಥಾನಿಗೆ ಇನ್ನೂ ಒಂದು ನಾನು ಸುಹಾಸ್ ಅನ್ನೋವ್ರಿಗೆ ಹೇಳಿದ್ದೀನಿ, ಇಲ್ಲಿ ಮುಂದುಗಡೆ ಸೀಟ್ ಹಾಕ್ಕೊಡ್ತೀನಿ ಅಂತ. ನೀವೇನೋ ಮರ್ತೋಗ್ಬಿಟ್ಟಿದ್ದೀರನೋ? ನಾನು ಮರ್ತಿಲ್ಲ. ನಮ್ದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ಅದು 2026ರಲ್ಲಿ ಇನ್ನೇನು ಬಂದ್ಬಿಟ್ಟು ನಾಳೆಗೆ ಬೀಳುತ್ತೆ. 1 ತಿಂಗಳು 2 ತಿಂಗಳಲ್ಲೇ ಇಲ್ಲಿ, ಯಾಕಂದರೆ ಮಾಧ್ಯಮವರ ಮುಖಾಂತರ ಹೇಳ್ತಾ ಇದ್ದೀನಿ, 100% ಆಗಿ ಹಾಕ್ಕೊಡ್ತೀನಿ. ಇದು ನಮ್ಮ ಆಂಜನೇಯ ಏನು ಬೇಕೋ ನಮ್ಮ ಸುಹಾಸ್ ಸಾರ್ ಅವರು ಏನು ಹೇಳ್ತಾರೋ ಅದ್ರ ಪರವಾಗಿ ಮಾಡಿಕೊಡ್ತೀನಿ.